ಏನು ತುಮಕೂರು ಜಿಲ್ಲೆನಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಅಲ್ಲೂ ಕೂಡ ಈಗ ಬಹಿರಂಗ ವಾಕ್ಸಮರ ಅಂತಕ್ಕಂಥದ್ದು ಜೋರಾಗ್ತಾ ಇದೆ. ರಾಜಣ್ಣ ಪರಮೇಶ್ವರ್ ವಿರುದ್ಧ ಸಿಡಿದೆದ್ದಿದ್ದ ಗುಬ್ಬಿ ಶ್ರೀನಿವಾಸ್ ಈಗ ಶ್ರೀನಿವಾಸ್ ವಿರುದ್ಧ MLC ರಾಜೇಂದ್ರ ರಾಜಣ್ಣ ಅಂದರೆ ರಾಜಣ್ಣ ಅವ್ರ ಮಗ ವಾಗ್ದಾಳಿ ಮಾಡಿದ್ದಾರೆ. ನಿನ್ನ ಪತ್ನಿಯನ್ನ ಅಧ್ಯಕ್ಷೆಯನ್ನಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ರಾ ಯಾರಾದರೂ? ರಾಜಣ್ಣ ಪರಮೇಶ್ವರ್ ಏನಾದರೂ ಮಾತು ಕೊಟ್ಟಿದ್ರಾ? ಶ್ರೀನಿವಾಸ್ ವಿರುದ್ಧ MLC ರಾಜೇಂದ್ರ ಅವರು ವಾಗ್ದಾಳಿ ಮಾಡಿದ್ದಾರೆ. ನಾವೆಲ್ಲರೂ ಸ್ನೇಹಿತರೆ, ಒಂದೇ ಪಕ್ಷದಲ್ಲಿದ್ದೀವಿ, ಅವ್ರನ್ನ ಕರೆದು ಮಾತನಾಡ್ತೀನಿ ಅಂತ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ನಾನು ಮಾತಾಡ್ಕೊಂಡು ಚೆನ್ನಾಗೇ ಇದ್ದೀನಿ. ಅಣ್ಣ ಅವರು ಬೆಂಗಳೂರಿಗೆ ಕರ್ಸ್ಕೊಂಡು ಒಂದು ಅರ್ಜಿ ಹಾಕ್ಸ್ಬಿಟ್ಟು ತಿರ್ಗಾ ನಂಗೆ ಶ್ವಾಸ ಮಾಡ್ಬಿಟ್ರಲ್ಲ. ಈ ತರ ಬುದ್ಧಿ ಇರ್ತಕ್ಕಂಥವ್ರು ಈ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಅಧಿಕಾರ ಐತೆ ನಡಿಬೋದು, ಬೇರೆ ಒಬ್ಬ ಇರ್ತಾರೆ, ನಮಗೆಲ್ಲ ಕಾಯ್ತಕ್ಕಂಥವ್ರು ಒಬ್ಬ ಇರ್ತಾರೆ. ಇವೆಲ್ಲವನ್ನ ನೋಡಿ ನಮ್ಗೆ ಮಾರ್ಕ್ಸ್ ಹಾಕ್ತಾರೆ. ಮಾರ್ಕ್ಸ್ ಹಾಕೋದಿಲ್ಲ, ಬರುತ್ತೆ, ಬಂದಂಗೆ ಇರಲ್ಲ. ಮುಂದಿನ ತಿರುಗಾಳಿ ಅವು ಕೂಡ ನಮ್ಮ ಮುಂದೆ ಬರ್ತವೆ. ಅಧಿಕಾರ ನಾವು ಯಾಕೆ ಹೇಳಿದ್ರೆ ಅದಕ್ಕೆ ಅಧ್ಯಕ್ಷ ಆಗ್ಬೇಕು ಅಂತಂದಿರಲ್ಲ, ನಮ್ಮ ಒಮ್ಮನೆ ಅವ್ರು ಆಗ್ತಿದ್ರು ನಾನು ಮಾಡಲ್ಲ. ನನಗೆ ಆಸಕ್ತಿ ಇಲ್ಲ, ಅವ್ರ ಆಸಕ್ತಿ ಇಲ್ಲ. ನನಗೆ ಗೊತ್ತಿದೆ ಯಾವಾಗ ಯಾರನ್ನ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಕೂಡ ನನಗೆ ಗೊತ್ತಿದೆ. ಹಿಂಬಾಗಿಲಿಂದ ಇನ್ನೊಬ್ರು ನೆರಳಲ್ಲಿ ಇನ್ನೊಬ್ರು ಮನೆ ಬಾಗಿಲು ಹೋಗಿ ಭಿಕ್ಷೆ ಬೇಡಿ ಅವ್ರಿಗೆ ಅಧಿಕಾರ ಕೊಡಿಸ್ತಕ್ಕಂಥ ದುರ್ಗತಿ ನನಗೆ ಬಂದಿಲ್ಲ. ಕೊಡಿಸ್ತೀನಿ, ನನಗೆ ಗೊತ್ತಿದೆ. ನನಗೆ ನಂದೇ ಆಗಿರ್ತಕ್ಕಂಥ ತಾಕತ್ತಲ್ಲಿ ನಾನು ಚುನಾವಣೆ ಮಾಡಿರ್ತಕ್ಕಂಥದ್ದು. ಹಿಂಬಾಗಿಲಿಂದ ಯಾವತ್ತೂ ಕೂಡ ಚುನಾವಣೆ ಮಾಡಿರ್ತಕ್ಕಂಥದ್ದಲ್ಲ. ನನ್ನ ಜನರ ಆಶೀರ್ವಾದದಿಂದ ನಾನು ಚುನಾವಣೆಯಲ್ಲಿ ಎದುರಿಸಿರ್ತಕ್ಕಂಥವ್ರು, ಗೆದ್ದಿರ್ತಕ್ಕಂಥವ್ರು. ಈ ಚುನಾವಣೆಯಲ್ಲಿ ಮಾತ್ರ ಆ ರೀತಿ ಮಾತಾಡಿದ್ದಾರೆ. ನಾವೆಲ್ಲ ಸ್ನೇಹಿತರುಗಳೇ, ಒಂದೇ ಪಕ್ಷದಲ್ಲಿದ್ದೀವಿ. ಇವೆಲ್ಲ ಬರ್ತಾ ಹೋಗ್ತಾ ರಾಜಕೀಯದಲ್ಲಿ ಇದೆಲ್ಲ ನಡೆಯೋದೇ ಇಲ್ಲ. ನೋ ಪರ್ಮನೆಂಟ್ ಸಿಸ್ಟಮ್. ಮಾತಾಡ್ತೀನಿ, ಅದಕ್ಕೆ ನನಗೇನು ಮಾತಾಡದೇ ಇರೋದು ಅಂತ ಅಂಥದ್ದೇನಿಲ್ಲ. ಮಾತಾಡದೆ ಮಾತುಗಳು ಬಿಡೋ ಅಷ್ಟು ರಾಜಕಾರಣ ಇಲ್ಲ. ಮಾತಾಡ್ತೀನಿ. ಶ್ರೀನಿವಾಸ್ ಅವರು ನಮ್ಮ ಪಕ್ಷದವರೇ ಇದ್ದಾರೆ, ಶಾಸಕರಿದ್ದಾರೆ, ನಮಗೆಲ್ಲ ಸ್ನೇಹಿತರಿದ್ದಾರೆ, ಮಾತಾಡ್ತೀನಿ. ಅದೇ ಆಯ್ತಪ್ಪ, ಅಷ್ಟು ನಿಮಗೆ ಕಾಳಜಿ ಇದ್ದಿದ್ರೆ ನಿಮ್ಮ ಮನೆಯವ್ರನ್ನೇ ಬಿಟ್ಟು ಅಲ್ಲಿ ಯಾರೋ SC/ST ನಿಲ್ಲಿಸ್ಬೋದಿತ್ತಲ್ಲ. ಅಷ್ಟು ನಿಮಗೆ ಹಿಂದುಳಿದವ್ರ ಬಗ್ಗೆ SC/ST ಬಗ್ಗೆ ನಿಮ್ಗೆ ಕಾಳಜಿ ಇದ್ದಿದ್ರೆ ನಿಮ್ಮ ಮನೆಯವ್ರನ್ನೇ ನಿಲ್ಸೋದ್ ಬಿಟ್ಟು ನೀವು ಅಲ್ಲಿ ಯಾರೋ ಒಬ್ಬರು ಹಿಂದುಳಿದವ್ರನ್ನ ನಿಲ್ಸಿ ಗೆಲ್ಲಿಸ್ಕೊಂಡಿದ್ರೆ ಅವತ್ತು ನೀವು ಮಾತಾಡಿದಕ್ಕೆ ನಾವು ಅದಕ್ಕೊಂದು ಪ್ರಶಂಸೆ ಹೇಳೋದು ಏನು ಇಲ್ವಲ್ಲ. ಅಧಿಕಾರ ನಾನು ಹೆಂಡತಿಗೆ ಸಿಗ್ಲಿಲ್ಲ ಅಂತ ಹೇಳಿ ಏನೋ ದಿವಸ ರಾಜಣ್ಣವ್ರನ್ನು ಬೈಕೊಳ್ಳೋದೆ, ಪರಮೇಶ್ವರ್ ಅವ್ರನ್ನು ಬೈಕೊಳ್ಳೋದೆ. ಏನೇನು ಮಾತು ಕೊಡ್ತಿದ್ರು ನಿಮ್ಗೆ? ಪರಮೇಶ್ವರ್ ಅವರಾಗ್ಲಿ ರಾಜಣ್ಣವರಾಗ್ಲಿ, ಇಲ್ಲಪ್ಪ ನೀನ್ ಹೆಂಡತಿ ಗೆಲ್ಲಿಸ್ಕಮ್ಮ, ನೀನ್ ಹೆಂಡತಿನ ಅಧ್ಯಕ್ಷ ಮಾಡ್ತೀನಿ ಅಂತ ಯಾರಾದ್ರು ಮಾತು ಕೊಟ್ಟಿದ್ರ? ಶುರುವಾಗಿರೋದೇ ಇಲ್ಲಿ. SR ಶ್ರೀನಿವಾಸ್ ಅವರ ಪತ್ನಿಯನ್ನ ಆ ಮಿಲ್ಕ್ ಯೂನಿಯನ್ದೇನೋ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ. ಆ ಮಾಡದೇ ಇರೋದಕ್ಕೆ ತಡೆ ಹಾಕಿದ್ದೇನೆ ರಾಜಣ್ಣ ಮತ್ತು ಪರಮೇಶ್ವರ್ ಅಂತ ಶ್ರೀನಿವಾಸ್ ಅವರ ಆರೋಪ. ಅದಕ್ಕೆ ಈಗ ರಾಜಣ್ಣ ಅವರ ಪುತ್ರ ಅವರು MLC ಅವರು ಕೌಂಟ್ರ್ ಕೊಟ್ಟಿದ್ದಾರೆ. ಕೌಂಟ್ರ್ ಕೊಟ್ಬಿಟ್ಟು ನಿಮಗೆ ನಾವು ಮಾತು ಕೊಟ್ಟಿರಲಿಲ್ಲ, ಹಾಗೆ ಹೀಗೆ ಏಕವಚನದಲ್ಲೇ ಮಾತಾಡಿದ್ದಾರೆ.